ಭೋವಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣ ಪವರ್ ಟಿವಿ ವರದಿ ಬೆನ್ನಲ್ಲೇ ಅಧ್ಯಕ್ಷನಿಗೆ ಈಗ ಸಂಕಷ್ಟ ಎದುರಾಗಿದೆ. ಭೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ರಾಜೀನಾಮೆಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಭೋವಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಹೇಳಿ ಪವರ್ ಟಿವಿ ವರದಿಯನ್ನ ಪ್ರಸಾರ ಮಾಡಿತ್ತು. ಪವರ್ ಟಿವಿ ವರದಿ ಪ್ರಸಾರದ ಬೆನ್ನಲ್ಲೇ ಈಗ ಅಧ್ಯಕ್ಷನಿಗೆ ಸಂಕಷ್ಟ. ಗನಂಧಾರಿ ಕೆಲಸ ಮಾಡಿದ್ಯಪ್ಪ, ರಾಜೀನಾಮೆ ಕೊಡು ನೀನು ಅಂತ ಹೇಳಿ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಅಂತ ಪವರ್ ಟಿವಿಗೆ ಮುಖ್ಯಮಂತ್ರಿಗಳ ಕಚೇರಿ ಮೂಲ ಮಾಹಿತಿಯನ್ನ ನೀಡಿದೆ. ಪವರ್ಫುಲ್ ವರದಿ, ಪವರ್ಫುಲ್ ಇಂಪ್ಯಾಕ್ಟ್. ಭೋವಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದ್ರ ಬಗ್ಗೆ ಪವರ್ ಟಿವಿ ವರದಿಯನ್ನ ಪ್ರಸಾರ ಮಾಡಿತ್ತು. 60% ಕಮಿಷನ್ ದಂಧೆ ಈ ಬಗ್ಗೆ ಪವರ್ ಟಿವಿ ವರದಿಯನ್ನ ಪ್ರಸಾರ ಮಾಡಿತ್ತು. ಲಂಚ ಕೇಳುವ ಅಧ್ಯಕ್ಷರ ವಿಡಿಯೋವನ್ನ ಬಟಾಬೈಲು ಮಾಡಿತ್ತು ಪವರ್ ಟಿವಿ. ವಿಡಿಯೋದಲ್ಲಿ ಸಚಿವರೊಬ್ಬರ ಹಣದ ಬಗ್ಗೆ ಕೂಡ ಪ್ರಸ್ತಾಪ ಆಗಿತ್ತು. ಈ ಬಗ್ಗೆ ಮೊದಲು ವರದಿ ಮಾಡಿದೆ ನಿಮ್ಮ ಪವರ್ ಟಿವಿ. ಭ್ರಷ್ಟರ ನಿದ್ದೆಗೆಡಿಸಿ ಭ್ರಷ್ಟರಿಗೆ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇರೋದು ಪವರ್ ಟಿವಿ. ಸೊ ಪವರ್ ಟಿವಿಯ ಪವರ್ಫುಲ್ ವರದಿಯ ಇಂಪ್ಯಾಕ್ಟ್ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪವರ್ ಟಿವಿ ವರದಿ ಬೆನ್ನಲ್ಲೇ ಅಧ್ಯಕ್ಷ ರವಿಕುಮಾರ್ಗೆ ರಾಜೀನಾಮೆ ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭೋವಿ ನಿಗಮದ ಅಧ್ಯಕ್ಷರು ರಾಜೀನಾಮೆಯನ್ನ ಕೊಡಬಹುದು. ಪವರ್ ಟಿವಿ ಅವತ್ತು ಸ್ಟಿಂಗ್ ಆಪರೇಷನ್ ಮಾಡಿತ್ತು, ಅದನ್ನ ಗಮನಿಸ್ಬಿಡಿ. ಏಪ್ರಿಲ್ 6ನೇ ತಾರೀಕುವರೆಗೂ ಸರ್ ನಿಮಗೆಲ್ಲ ಹಿಂದಿನ ಫೈಲ್ ಎಲ್ಲ ಸರ್ ಎಷ್ಟು ನಿಮಗೆ ಮುಟ್ಟಿದೆ ಸರ್? 12 ಸರ್. ಆಮೇಲೆ ಒಮ್ಮೆ 5 ಒಮ್ಮೆ 7 ಎಷ್ಟು ಮುಟ್ಟೆ ಸರ್? ಹ್ಞೂ ಸರ್. ಆಮೇಲೆ ಅಪ್ಡೇಟ್ ಮಾಡಿಲ್ಲ ಸರ್ ನೀವು, ಅಂದ್ರೆ ಬಂದೈತಂತ ಹಿಂಗೆ ಹೇಳಿದೆ ಸರ್, ಹಿಂಗೈತಂತ ನಿಮಗೆಲ್ಲ ಅಪ್ಡೇಟ್ ಮಾಡ್ಬೋದು. ಅದನ್ನು ಆಯಿತು, ನೀವು ಪರ್ಸೆಂಟೇಜ್ ಸ್ವಲ್ಪ ಹೇಳಿದೆ ಸರ್, 60 ಅಂತ ಹೇಳಿದೆ ಸರ್. ಅಲ್ಲಿ ನೋಡಿ ಮಾಡೋಣ ಅಂತ ಅಂದ್ರಿ ಸರ್. ನೀವು ಆಯಿತು ಮಾಡೋದ್ರಿ, ನೀವು ಪ್ರೊಸೆಸ್ ಮಾಡ್ರಿ ಅಂತ ಅಂದ್ರಿ ಸರ್. ಹ್ಞೂ ಸರ್. ಎಸ್ ಸರ್. ಸರ್ ರಾಯಚೂರ್ದು 1 ಲಕ್ಷ ಮಾಡಿದ್ವಿ ಸರ್. ಮೊದಲೆಲ್ಲ ಅದು 99 ಆಗಿದೆ ಸರ್ ಅದು. ಆಮೇಲೆ ನೀವು ಹಾಂ ಸರ್ ಹೇಳಿದ್ರಿ ಸರ್, ಮುಂಚೆ ಇವೆಲ್ಲ 99 ಇದು ಮಾಡಿದ್ವಿ ಸರ್. ಆಮೇಲೆ ನಂತರ ನಾವು 1 ಲಕ್ಷ ಮಾಡಿದ್ವಿ. ಹಾಂ ಸರ್. ಅದರಲ್ಲಿ ಸರ್ ಅದರಲ್ಲಿ ಟೋಟಲಾಗಿ 9 ಲಕ್ಷ ಅಷ್ಟು ಬಂದಿದೆ ಸರ್. 9 ಲಕ್ಷ ಬಂದಿದೆ ಸರ್. 3% ಸರ್. 3% ಬಂದಿದೆ ಸರ್. 3% ಕಟ್ಟರು ಸರ್. ಅದರ 9 ಲಕ್ಷ ಕೊಟ್ಟರು ಸರ್ ಅವತ್ತಷ್ಟೇ. ಸರ್ ಎಲೆಕ್ಷನ್ ಮಾಡಿದ್ದು ನಿಮಗೂ ಕೊಟ್ಟಿದ್ದೀನಿ ಸರ್. ಏಪ್ರಿಲ್ 6ನೇ ತಾರೀಕುವರೆಗೂ ಸರ್ ನಿಮಗೆಲ್ಲ ಹಿಂದಿನ ಫೈಲ್ ಎಲ್ಲ ಸರ್ ಎಷ್ಟು ನಿಮಗೆ ಮುಟ್ಟಿದೆ ಸರ್? 12 ಸರ್. ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆನಂದ್. ಭೋವಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಪವರ್ ಟಿವಿ ವರದಿಯನ್ನ ಪ್ರಸಾರ ಮಾಡಿತ್ತು. ಈಗ ವರದಿಯ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ರವಿಕುಮಾರ್ ಅವರಿಗೆ ರಾಜೀನಾಮೆ ಕೊಟ್ಟು ಹೋಗಿ ಅಂತ ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಏನ್ ನಡೀತಾ ಇದೆ, ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಅಧ್ಯಕ್ಷರು ರಾಜೀನಾಮೆ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಆನಂದ್? ಖಂಡಿತವಾಗ್ಲೂ ಸಿಂಧೂರ, ಪ್ರಮುಖವಾಗಿ ಭೋವಿ ನಿಗಮದಲ್ಲಿ ನಡೀತಾ ಇರತಕ್ಕಂಥ ಕರ್ಮಕಾಂಡದ ಬಗ್ಗೆ ನಿನ್ನೆ ಪವರ್ ಟಿವಿಯಲ್ಲಿ ನಿರಂತರವಾಗಿ ಸುದ್ದಿಯನ್ನ ಬಿತ್ತರ ಮಾಡಲಾಗಿತ್ತು. ಒಂದು ಭೋವಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ರವಿಕುಮಾರ್ ಅವರೇನಿದ್ದಾರೆ, ಇವರು ನೇರವಾಗಿ ಅಲ್ಲಿನ ಏಜೆಂಟ್ಗಳು ಮತ್ತೆ ಕೆಲವು ಫಲಾನುಭವಿಗಳ ಅವರ ಬಳಿ ಹಣವನ್ನ ಡಿಮ್ಯಾಂಡ್ ಮಾಡ್ತಾ ಇರತಕ್ಕಂಥ ಒಂದು ವಿಡಿಯೋಗಳು ವೈರಲ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣವನ್ನ ಸಿಎಂ ಸಿದ್ದರಾಮಯ್ಯನವರು ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಬಿಜೆಪಿ ನಾಯಕರು ಕುಮಾರಸ್ವಾಮಿ ಸೇರಿದಂತೆ ಟ್ವೀಟ್ ಅನ್ನ ಮಾಡಿ ಬಹಿರಂಗವಾಗಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ 60% ಕಮಿಷನ್ ದಂಧೆ ನಡೀತಾ ಇದೆ ಅಂತ ಬಹಳಷ್ಟು ಒಂದು ರಾಷ್ಟ್ರ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಬಿಜೆಪಿ ನಾಯಕರು ಪದೇ ಪದೇ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇರತಕ್ಕಂಥದ್ದು. ಈ ಒಂದು ಮುಜುಗರದಿಂದ ಪಾರಾಗೋದಕ್ಕೆ ಈಗ ಸಿಎಂ ಸಿದ್ದರಾಮಯ್ಯನವರು ರವಿಕುಮಾರ್ ಅವರನ್ನ ರಾಜೀನಾಮೆ ಪಡೆದುಕೊಳ್ಳೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಯಾವುದೇ ಕ್ಷಣದಲ್ಲಿ ರವಿಕುಮಾರ್ ಅವರು ರಾಜೀನಾಮೆ ಕೊಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಪವರ್ ಟಿವಿ ನಿರಂತರವಾಗಿ ಒಂದು ಸುದ್ದಿ ಏನು ಬಿತ್ತನೆ ಮಾಡಿತ್ತು ಈ ಒಂದು ಕಮಿಷನ್ ದಂಧೆ ಬಗ್ಗೆ, ಈಗ ರಾಜ್ಯ ಸರ್ಕಾರನೂ ಕೂಡ ಎಚ್ಚೆತ್ತುಕೊಂಡಂತಾಗಿದೆ. ಹಾಗಾಗಿ ರವಿಕುಮಾರ್ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಈಗ ಸರ್ಕಾರನೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಭೂ ಒಡೆತನದ ವಿಚಾರವಾಗಿ ಭೋವಿ ನಿಗಮದಲ್ಲಿ ಒಂದಷ್ಟು ಭೂಮಿಯನ್ನ ಕೊಡಲಾಗುತ್ತೆ. ಆ ಒಂದು ಭೂ ಒಡೆತನದ ಒಂದು ಪತ್ರಗಳನ್ನ ಪಡಿಬೇಕಾದ್ರೆ ಅಲ್ಲಿ ಕಮಿಷನ್ ಅನ್ನ ಕೊಡ್ತಕ್ಕಂಥದ್ದು ಮಾಮೂಲಿ ಆಗಿಬಿಟ್ಟಿರ್ತಕ್ಕಂಥದ್ದು. ನಿರಂತರವಾಗಿ ಅಲ್ಲಿ ಇಂಥದ್ದೇ ಒಂದು ಕಮಿಷನ್ ದಂಧೆ ನಡೀತಾ ಇರತಕ್ಕಂಥ ಒಂದು ವಿಚಾರವಾಗಿ ಮಹಿಳೆಯೊಬ್ಬರು ವಿಡಿಯೋವನ್ನ ಮಾಡಿಕೊಂಡಿದ್ರು. ಆ ವಿಡಿಯೋದಲ್ಲಿ ರವಿಕುಮಾರ್ ಅವರು ಸ್ಪಷ್ಟವಾಗಿ ಹಣವನ್ನ ಕೇಳ್ತಕ್ಕಂಥದ್ದು, ಜೊತೆಗೆ ಹಣವನ್ನ ಪಡಿತಕ್ಕಂಥ ಒಂದು ದೃಶ್ಯಾವಳಿಗಳು ರೆಕಾರ್ಡ್ ಆಗಿತ್ತು. ಈ ಎಲ್ಲಾ ಒಂದು ಸಾಕ್ಷ್ಯಾಧಾರಗಳ
ಆರೋಪಗಳನ್ನ ಆಧರಿಸಿ ಈಗ ಸಿಎಂ ಸಿದ್ದರಾಮಯ್ಯನವರು ರವಿಕುಮಾರ್ ರಾಜೀನಾಮೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಸಿಂಧೂರ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.